ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈ ಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತಹ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈ ಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತಹ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈ ಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತಹ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈ ಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತಹ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ
ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನ ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಮಾಡಬೇಕು, ನನ್ನನ್ನ ಇದರಿಂದ ಕೈಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂತ ಸಮಯದಲ್ಲಿ ಪ್ರಾಣವನ್ನ ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ.